ನಮಸ್ತೆ. ಎರಡು ಸೆಡ್ ಎಕ್ಸ್ಟೆನರ್ ಇದೆ. ಸೊ ಗೈಸ್ ಈಗೀಗ ಸ್ವಲ್ಪ ಬೆಳಕಾಗ್ತಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿಂದ ರೋಡ್ ಶುರು ಆಗುತ್ತೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಸೊ ಏನಪ್ಪ ಆಲ್ರೆಡಿ ರೆಡಿ ಆಗಿ ನಿಂತು ಏನು ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನೀವು ಇಲ್ಲಿ ನೋಡ್ಬೋದು ಟೈಮು. ಸೊ 4:25 ಆಗಿದೆ ಟೈಮು, ಅರ್ಲಿ ಮಾರ್ನಿಂಗು. ಸೊ ಎಸ್ ಗೈಸ್, ನಾನಂತೂ ತುಂಬಾ ಖುಷಿ ಆಗಿದ್ದೀನಿ ಇವತ್ತು. ಸೊ ಏನಪ್ಪ ವಿಚಾರ ಅಂತಂದರೆ, ಸೊ ಗೈಸ್ ನಾವೊಂದು ಲಾಂಗ್ ರೈಡ್ನ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಸೊ ಈ ಒಂದು ರೈಡಲ್ಲಿ ಯಾರು ಬರ್ತಿದ್ರು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಹೋಗ್ತಿರೋದು ನಾವಿಬ್ಬರೇ, ನಾನು ಮತ್ತು ಇನ್ನೊಬ್ರು ಬರ್ತಿದ್ದಾರೆ. ಸೊ ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ, ಯಾರು ಬರ್ತಾರೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು. ಸೊ ಎಸ್ ಗೈಸ್, ಸೊ ನಾವಿವತ್ತು ಒಂದು ಲಾಂಗ್ ರೈಡ್ನ ಪ್ಲ್ಯಾನ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ. ಆ ಲಾಂಗ್ ರೈಡ್ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸೊ ಆ್ಯಂಡ್ ಆಲ್ಸೋ ನಾನು ಈ ಒಂದು ರೈಡಲ್ಲಿ ಏನು ವೇರ್ ಮಾಡ್ತಿದ್ದೀನಿ ಅಂದರೆ, ಒಂದು ವೈಟ್ ಟಿ ಶರ್ಟ್ ಮೇಲೆ ಈ ಒಂದು ಜಾಕೆಟ್ನ ವೇರ್ ಮಾಡ್ತಿದ್ದೀನಿ ಗೈಸ್. ಸೊ ಇಲ್ಲಿ ಜಾಕೆಟ್ ನೋಡ್ಬೋದು. ಸೊ ಗೈಸ್, ಈ ಒಂದು ಜಾಕೆಟು ಆಲ್ಮೋಸ್ಟ್ 1 year ಆಗಿದೆ. ಸೊ ಇನ್ನು ಒಂದೇ ಒಂದು ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತು ಈ ಒಂದು ಜಾಕೆಟ್ನ ವೇರ್ ಮಾಡಿ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ರೈಡ್ ಬಂದು ಕ್ರೇಜಿ ಆಗಿರುತ್ತೆ ಅಂತ ಹೇಳ್ತೀನಿ ಗೈಸ್. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯು ಗೈಸ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕೂಡ ಆಲ್ ಸೆಟ್ ಇಟ್ಕೊಳ್ಳಿ. ಸೊ ಎಷ್ಟು ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ಗಾಡಿನ ಔಟ್ ಸೈಡ್ ಹಾಕಿದ್ದೀನಿ. ಸೊ ಬನ್ನಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಕೋಲ್ಡ್ ಸ್ಟಾರ್ಟಿಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ನೀವು ಇಲ್ಲೇನು ನೋಡ್ತಿದ್ದೀರಾ, 7000 RPM, 9000 RPMವರೆಗೂ ಹೋಗಬೇಕು. ಸೊ ಅಲ್ಲಿವರೆಗೂ ಕೋಲ್ಡ್ ಸ್ಟಾರ್ಟ್ಗೆ ಇಡಬೇಕು. ಸೊ ಕೋಲ್ಡ್ ಸ್ಟಾರ್ಟ್ ಆಗಲಿ. ಸೊ ಅಷ್ಟರಲ್ಲಿ ವಿ ವಿಲ್ ವೇರ್ ದ ಗ್ಲೌಸ್. ಸೊ ಅರ್ಲಿ ಮಾರ್ನಿಂಗ್ ಅವರು ಜಾಕೆಟ್ ಆಗಿರೋದಕ್ಕೆ ತುಂಬ ಹೀಟ್ ಆಗ್ತದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 2 to 3 minutes ತಗೊಳುತ್ತೆ ಕೋಲ್ಡ್ ಸ್ಟಾರ್ಟ್ ಆಗೋಕ್ಕೆ. ಸೊ ಇದು ನಮ್ಮ ಫಸ್ಟ್ ಅಫಿಷಿಯಲ್ ರೈಡ್ ಆಗಿರೋದ್ರಿಂದ ನಮ್ಮ ದೇವ್ರಿಗೆ ಒಂದು ಕೈ ಮುಗಿದ್ಬಿಟ್ಟು ಹೋಗ್ಬಿಡೋಣ. ಸೊ ಬನ್ನಿ ನಮ್ಮ ದೇವಸ್ಥಾನದ ಹತ್ರ ಹೋಗಿ ಒಂದು ಕೈ ಮುಗಿದು ಅಲ್ಲಿಂದ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಟೈಮು ಕರೆಕ್ಟಾಗಿ 5 o'clock ಆಗಿದೆ. ಸೊ ನಾವು 5ಗೆ ಕರೆಕ್ಟಾಗಿ ಟಾರ್ಗೆಟ್ ಇಟ್ಕೊಂಡಿದ್ವಿ. ಸೊ ಕರೆಕ್ಟಾಗಿ ಅಷ್ಟೊತ್ತಿಗೆ ಹೋಗ್ತಿದ್ದೀನಿ. ಸೊ ನಮ್ಮದು ಟೈಮ್ ಅಂದರೆ ಟೈಮಪ್ಪ. ಸೊ ಎಸ್ ನೋಡಿ, 7000 RPM 9000 RPM ಹೋಯಿತು. ಸೊ ಬನ್ನಿ ಹೋಗೋಣ. ಸೊ ಜೈ ಶ್ರೀರಾಮ್. ಸೊ ಗೈಸ್, ಇದೇ ನಮ್ಮೂರು ದೇವರು. ಮುತ್ತೆಲಮ್ಮ ಟೆಂಪಲ್ಲು. ಸೊ ಇಲ್ಲಿ ಕೈ ಮುಗಿದು ಇಲ್ಲಿಂದಾನೆ ರೈಡ್ನ ಸ್ಟಾರ್ಟ್ ಮಾಡೋಣ. ಹಲೋ, ಹಾಂ ಬರ್ತಾ ಇದ್ದೀನಿ, ದೇವಸ್ಥಾನ ಹತ್ರ ಕೈ ಮುಕ್ಕೊಳಕ್ಕೆ ಬಂದೆ, ಸ್ಟಾರ್ಟ್ ಆದೆ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ಫ್ಯೂಯಲು ಆಲ್ರೆಡಿ ಫುಲ್ಲು ರೆಡ್ಡಲ್ಲಿದೆ. ರೆಡ್ ಲಾಸ್ಟ್ ಪಾಯಿಂಟ್ ಬ್ಲಿಂಕ್ ಆಗ್ತಿದೆ. ಫ್ಯೂಯಲ್ ಇಲ್ಲ. ಫ್ಯೂಯಲ್ ಹಾಕ್ಸ್ಬೇಕು. 2 ಗಾಡೀಲೂ ಫ್ಯೂಯಲ್ ಇಲ್ಲ. 2 ಗಾಡೀಲೂ ಫ್ಯೂಯಲ್ ಮಾಡಿಸಿ ಅಲ್ಲಿಂದ ಸ್ಟಾರ್ಟ್ ಆಗೋಣ. ಬನ್ನಿ ಡೈರೆಕ್ಟ್ ಬಂಕಿಗೆ ಹೋಗೋಣ. ಇಲ್ಲಿ ಮುಂದೆ ಒಂದು ಪೆಟ್ರೋಲ್ ಬಂಕ್ ಆಗಿದೆ ಹೊಸದಾಗಿ. ನೀವು ಮೊನ್ನೆ ವೀಡಿಯೋದಲ್ಲಿ ನೋಡಿರ್ತೀರ HP. ಇನ್ ಕೇಸ್ ಏನಾದರೂ ಅಲ್ಲಿದ್ದರೆ ಅಲ್ಲಿ ಮಾಡಿಸ್ತೀವಿ. ಇಲ್ಲ ಅಂದರೆ ಅಲ್ಲಿ ಡೈರೆಕ್ಟ್ ಶೆಲ್ಗೆ ಹೋಗ್ಬಿಡ್ತೀವಿ, ಶೆಲ್ಲಲ್ಲಿ ಹಾಕ್ಸೋಣ. ಗೈಸ್ ಆ್ಯಕ್ಚುಲಿ ಆ ಬಂಕ್ ಓಪನ್ ಇರಲಿಲ್ಲ, ಕ್ಲೋಸ್ ಇತ್ತು. ಇಲ್ಲೇ ದೇವನಹಳ್ಳಿ ಬೈಪಾಸ್ ಹತ್ರ ಒಂದು ಶೆಲ್ ಪೆಟ್ರೋಲ್ ಬಂಕ್ ಇದೆ. ಶೆಲ್ ಪೆಟ್ರೋಲ್ ಬಂಕ್ಸಲ್ಲಿ ಹಾಕ್ಸೋಣ. ಆ್ಯಕ್ಚುಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ನಾವೇನಾದರೂ ಮೇಂಟೈನ್ ಮಾಡಿದ್ರೆ ಆ್ಯಕ್ಚುಲಿ ಅದು ಗಾಡಿಗಳಿಗೆ ಒಳ್ಳೇದು. ಆ್ಯಕ್ಚುಲಿ ಅಲ್ಲಿ ಪೆಟ್ರೋಲ್ ಅಡಿಕ್ಟಿವ್ ಮತ್ತು ಚೆನ್ನಾಗಿರುತ್ತೆ ಆ ಪೆಟ್ರೋಲ್, ಶೆಲ್ ಪೆಟ್ರೋಲಲ್ಲಿ. ಅಲ್ಲೇ ಫಿಲ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಆ್ಯಂಡ್ ಆಲ್ಸೋ ನಾನು ನಿಮಗಿನ್ನೂ ರೈಡ್ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೆಲ್ಲ ಇನ್ನೂ ನಿಮಗಿನ್ನ ಹೇಳಿಲ್ಲ. ಫಸ್ಟು ಪೆಟ್ರೋಲ್ ಫಿಲ್ ಮಾಡಿಸ್ಕೊಬಿಡೋಣ. ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ಹಾಕ್ಸೋಣ ಬಾ. ಎಲ್ಲಿ ಮುಂದೆ ಇದೆಯಾ? ಅಲ್ಲಿ ಬೇಡ ಅಂದ. ಮುಂದೆನೂ ಒಂದು ಚೆಲ್ಲಿದೆಯಂತೆ. ಮುಂದೆ ಹಾಕ್ಸ್ಕೊಳ್ಳೋಣ ಬನ್ನಿ. ಇಲ್ಲಿ 2 ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಏನು ಹೇಳು? ಗೊತ್ತಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. 10 hour ನೋಡು. ಗಾಯ್ಸ್ ಕ್ರೇಜಿ ಲೈನಪ್ ಇದೆ ಅಲ್ಲಿ ನೋಡಿ. 10 hour. ನಮಸ್ತೆ.
ಸೊ ನಾರ್ಮಲ್ ಫುಲ್ ಟ್ಯಾಂಕ್ ಮಾಡಿ. ಹಾಂ 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 ಆಯ್ತು ಹಾಂ ಯಾ ಹಾಂ ಮಾಡಿ ಪರವಾಗಿಲ್ಲ. ಹಾಂ ಎನಫ್ ಸಾಕು ಬಿಡಿ. ಸೊ ಕ್ರೇಜಿ ಲೈನಪ್ಸ್ ಇದೆ ಗೈಸ್ ಆ್ಯಕ್ಚುಲಿ. ಸೊ ಇದು ಬಂದು ಬೆನೆಲಿ TRK 500. ಸೊ ಅಲ್ಲಿ ಸೂಪರ್ ಬೈಕ್ಸ್ ಇದ್ದಾವೆ. ಸೊ ಬನ್ನಿ ನೋಡೋಣ ಸೂಪರ್ ಬೈಕ್ಸ್ನ. ಸೊ ಎರಡು ಗಾಡಿನೂ ಸೊ ಫ್ಯೂಯಲ್ ಅಪ್ ಆಗಿದೆ. ಸೊ ಫುಲ್ ಟ್ಯಾಂಕ್ ಹೊಡ್ಸಿದ್ದೀವಿ. ಸೊ ಬನ್ನಿ ವಿಲ್ ಸ್ಟಾಪ್ ದ ವಾವ್ ಕ್ರೇಜಿ. ಸೊ ಗೈಸ್ ಇಲ್ಲಿ ನೋಡಿ, 2 ZX-10R ಇದೆ, ಒಂದು ಆಫ್ರಿಕಾ ಟ್ವಿನ್ ಇದೆ ಆ್ಯಂಡ್ ಇನ್ನೊಂದು R1 ಇದೆ. ಕ್ರೇಜಿ. ಎಸ್ ಸೊ ಎರಡು ಗಾಡಿನೂ ಫುಲ್ ಟ್ಯಾಂಕ್ ಆಗಿದೆ. ಸೊ ಇವಾಗ ರೇಂಜ್ ಬಂದು ಆಲ್ಮೋಸ್ಟ್ 336 hours ಇದೆ. ಸೊ ಅದರಲ್ಲೂ ಇದ್ರೂ ಆಲ್ಮೋಸ್ಟು 11 ಲೀಟರ್ಸ್ ಹಿಡಿಸ್ತು. ಸೊ ಅದರಲ್ಲೂ ಒಂದು 10 ಲೀಟರ್ಸ್ ಚೇಂಜಸ್ ಹಿಡಿಸಿದೆ. ಸೊ ಬನ್ನಿ ಈಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಟ್ಯಾಂಕ್ ಮಾಡಿಕೊಂಡು ಸೊ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಟೈಮ್ ನೋಡ್ಬೋದು ನೀವು 5:28. ಸೊ ಆಲ್ಮೋಸ್ಟ್ ನಾವು ಹೋಗ್ತಿರೋಂಥ ಡಿಸ್ಟೆನ್ಸ್ ಬಂದು 130 ಕಿಲೋಮೀಟರ್ಸ್ ಇದೆ ಒಂದು ಸೈಡು. ಸೊ ನಾವು ಹೋಗ್ತಾ ಇರೋದು ಈಗ ಸೊ ಪೆನುಕೊಂಡ ಫೋರ್ಟ್ಗೆ. ಎಸ್ ಗೈಸ್, ಪೆನುಕೊಂಡ ಫೋರ್ಟ್ಗೆ ನಾವು ಇವಾಗ ರೈಡ್ ಪ್ಲ್ಯಾನ್ ಮಾಡಿರೋದು. ಸೊ ಬೋತ್ ವೇ ಬಂದು ಆಲ್ಮೋಸ್ಟ್ ಒಂದು 260-270 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಸೊ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಫುಲ್ ಕತ್ಲಿದೆ ಇನ್ನು. ಸೊ ಇವಾಗ ಇನ್ನೊಂದು ಸ್ವಲ್ಪನೇ ಲೈಟಿಂಗ್ ಬರ್ತಿದೆ. ಸೊ ಬನ್ನಿ, ಸೊ ಬೆಳಕಾದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಏನೂ ಕಾಣಲ್ಲ. ಸೊ ಬೆಳಕಾದ್ಮೇಲೆ ಒಂದು ಮತ್ತೆ ಮಾತಾಡೋಣ. ಸೊ ಗೈಸ್ ಈಗೀಗ ಸ್ವಲ್ಪ ಬೆಳಕಾಗ್ತಿದೆ. ಸೊ ನಾವು ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ರೆಡಿ. ಸೊ ಈಗೀಗ ಎಲ್ಲ ಸ್ವಲ್ಪ ಬೆಳಕಾಗ್ತಿದೆ. ಸೊ ನಾವು ಮುಂದೆ ಹೋಗಿ ಎಲ್ಲರೂ ಒಂದು ಸ್ಟಾಪ್ ಹಾಕ್ಕೊಳ್ಳೋಣ. ಸೊ ಟೀ ಕುಡಿಯೋಣ. ಸೊ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ಟೀ ಬ್ರೇಕ್ಗೆ ಹೋದಾಗ ಸೊ ನಾನು ನಿಮಗೆ ರೈಡ್ ಅಪ್ಡೇಟ್ ಕೊಡ್ತೀನಿ. ಸೊ ಎಷ್ಟು ಬಂದಿದ್ದೀವಿ ಏನು ಅಂತೆಲ್ಲ. ಸೊ ಬನ್ನಿ ಟೀ ಬ್ರೇಕ್ ಹೋಗೋಣ. ಸೊ ನಾವಿವಾಗ ಸೊ ಆಲ್ಮೋಸ್ಟ್ ಪೆರೇಸದ್ರ ಹತ್ತಿರ ಇದ್ದೀವಿ. ಸೊ ಪೆರೇಸದ್ರನೇ ಇದು. ಸೊ ಪೆರೇಸದ್ರ ಊರಲ್ಲಿ ಇದ್ದೀವಿ. ಸೊ ಪೆರೇಸದ್ರ ಫೇಮಸ್ ಬಂದು ಪ್ರದೀಪ್ ಈಶ್ವರ್ ಅವ್ರಿಗೆ. ಸೊ ಅವ್ರ ಟೂರ್ ಇದು. ಬನ್ನಿ ಮುಂದೆ ಹೋಗೋಣ. ಸೋ ಫಾರ್ ಸೋ ಗುಡ್ ಗೈಸ್, ವಿ ಆರ್ ಎಂಜಾಯಿಂಗ್ ದ ರೈಡ್. ನಾನಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲದೆ ಇರೋ ಒಂದು ಖುಷಿ. ಹಾಗೆ ಥ್ರೋಟಲ್ ಮಾಡಿದ್ರೆ ಸಾಕು ಮುಗ್ದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಸೊ ಫಸ್ಟ್ ಲಾಂಗ್ ರೈಡು ತುಂಬಾ ಖುಷಿ ಅನಿಸ್ತಿದೆ. ಈ ಸೈಡ್ ಎಲ್ಲ ಲ್ಯಾಂಡ್ಸ್ಕೇಪೇ ನೆಕ್ಸ್ಟ್ ಲೆವೆಲ್ ಗೈಸ್. ಆ್ಯಕ್ಚುಲಿ ಹೈವೇ ಅಕ್ಕಪಕ್ಕ ಮನೆ ಆ ಥರ ಊರು ಏನೂ ಕಾಣಿಸಲ್ಲ. ಎಲ್ಲ ಈ ಥರ ಫುಲ್ಲು ಖಾಲಿ ಜಾಗ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಸೊ ಫುಲ್ಲು ಗ್ರೀನರಿ ಮಧ್ಯೆ ರೈಡ್ ಮಾಡ್ತಿರೋ ಹಾಗೆ. ಆ್ಯಂಡ್ ವೆದರ್ ಮಾತ್ರ ಕೂಲಾಗಿ ಚಿಲ್ಲಾಗಿದೆ. ಸೊ ಆಲ್ಮೋಸ್ಟ್ ನಾವು ಮನೆಯಿಂದ ರೈಡ್ ಸ್ಟಾರ್ಟ್ ಮಾಡಿ 1 hour ಆಯಿತು. ಸೊ ಕರೆಕ್ಟಾಗಿ 5:01ಗೆ ನಾನು ಗಾಡಿ ಮೂವ್ ಮಾಡಿದೆ. ಇವಾಗ 6:01 ಆಗಿದೆ. ಬನ್ನಿ ಮುಂದೆ ಒಳ್ಳೆ ಒಂದು ಬ್ರೇಕ್ ತೊಗೊಂಡು ಸೊ ಅಲ್ಲಿ ನಿಮಗೆ ರೈಡ್ ಅಪ್ಡೇಟ್ ಕೊಡ್ತೀನಿ. ಸೊ ಗಾಯ್ಸ್ ಇಲ್ಲೇ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಸೊ ಇದು ಯಾವ ಊರು ಏನೋ ಅಂತ ಗೊತ್ತಿಲ್ಲ. ಸೊ ಬನ್ನಿ, ಸೊ ಎಷ್ಟು ಬಂದಿದ್ದೀವಿ ನೋಡೋಣ, ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂತ. ಸೊ ಇಲ್ಲಿ ನೋಡಿ ನಂಬರ್ ಓಡೋ ಎಲ್ಲ 1111 1111.1 ಎಲ್ಲ 1111 ಬಂದಿದೆ. ಸೊ ನಾವಲ್ಲಿ ಪೆಟ್ರೋಲ್ ಹಾಕ್ಸಿದ್ಮೇಲೆ ಟ್ರಿಪ್ ಬಿನ 0 ಮಾಡಿದ್ವಿ. ಸೊ ಚೆಕ್ ಮಾಡೋಣ. ಸೊ 58.2 ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ರೆಡಿ. ಸೊ ಅದರಲ್ಲಿ ಎಷ್ಟು ಬಂದಿದೆ? 576. ನೋ, ಟ್ರಿಪ್ ಬಿ 0 ಮಾಡಿದ್ದು. ಟ್ರಿಪ್ ಬಿ 55 ಬಂದಿದೆ. ಓಕೆ. ಸೊ ಹೆಂಗನ್ನಿಸ್ತು ಗುರು ಫಸ್ಟ್ ರೈಡು? ಸಾಕಾಗಿತ್ತು ಮಚ್ಚ. ಎಷ್ಟು ದಿವಸ ವೇಟ್ ಮಾಡಿದ್ವಿ, ಫೈನಲಿ ಡಿಡ್ ಇಟ್ ಅಲ್ಲ. ಸೊ ಎಷ್ಟು ದಿನದಿಂದ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ನಾವು.
ಸೊ ಕ್ರೇಜಿ ಇದೆ, ಒಂಥರ ಏನೋ ಖುಷಿ. ಸೊ ನಾವು ಫಸ್ಟ್ ರೈಡ್ ಸ್ಟಾರ್ಟ್ ಮಾಡಿರೋದು. ಸೊ ಬನ್ನಿ, ಸೊ ಇಲ್ಲೊಂದು ಟೀ ಬ್ರೇಕ್ ಹಾಕೊಂಡು ಸೊ ಮುಂದೆ ಸ್ಟಾರ್ಟ್ ಆಗೋಣ. ಹೇಳಿ, ಏನೋ ಹೇಳಕ್ ಬಂದು. ರೋಡ್ ಒಳಗಡೆ ಬಂದ್ವಲ್ಲ, ಗಾಡಿಗಳು ಪಾಸ್ ಆಗ್ತಿದ್ದಂಗೆ ಫೀಲಿಂಗೇ ಬೇರೆ. ಹೌದು. ಓಕೆ ಬನ್ನಿ, ಒಂದು ಟೀ ಕುಡ್ಕೊಂಡು ಸೊ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಸೊ ಇಲ್ಲಿಂದ ಇನ್ನು ಅರೌಂಡ್ ಇನ್ನೊಂದು 60 ಇರ್ಬೋದಲ್ಲ? ಅರೌಂಡ್ 50 ಕಿಲೋಮೀಟರ್ಸ್ ಇರ್ಬೋದು. ಸೊ ಇನ್ನು ಇನ್ನೊಂದು ಹಾಫ್ ಬಂದಿದ್ದೀವಿ, ಇನ್ನೊಂದು ಹಾಫ್ ವೇ ಇದೆ. ಸೊ ಬನ್ನಿ ಇಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಮುಂದೆ ಹೋಗೋಣ. ಸೊ ಆ್ಯಕ್ಚುಲಿ ಅಲ್ಲಿ ಏನು ಇಲ್ವಂತೆ, ಏನು ಸಿಗಲಿಲ್ಲ, ನಿಲ್ಸಿದ್ವಿ ಅಲ್ಲಿ ಬ್ರೇಕ್ಗೆ. ಸೊ ಅದಕ್ಕೆ ಇಲ್ಲಿ ಮುಂದೆ ಹೋಗ್ತಿದ್ದೀವಿ. ಸೊ ಇಲ್ಲಿದೆ ಬನ್ನಿ. ಸೊ ಇಲ್ಲಿ ಹಾಕೋಣ. ಬೆಳಗ್ಗೆ ಒಂದು ಟೀ ಕುಡಿದ್ಬಿಟ್ರೆ ಸೊ ಒಂದು ಸಮಾಧಾನ. ಸೊ ಫ್ರೆಶ್ ಆಗಿ, ಇನ್ನೂ ಫ್ರೆಶ್ ಮೈಂಡ್ ಇರುತ್ತೆ. ಸೊ ಫ್ರೆಶ್ ಆಗಿ ಹೋಗ್ಬೋದು. ಟೀ ಬ್ರೇಕ್ನ ಮುಗಿಸಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದರೆ ಆಕ್ಸಿಡೆಂಟ್ಲಿ ನಮ್ಮ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ಬದಲಾಗಿ ಸ್ಲೋ ಮೋಷನ್ ರೆಕಾರ್ಡಿಂಗ್ ಸೆಲೆಕ್ಟ್ ಆಗೋಗಿತ್ತು. ಅದನ್ನ ನಾನು ನೋಡ್ಕೊಂಡಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಅರ್ಧ ಜರ್ನಿ ಸ್ಲೋ ಮೋಷನ್ ಅಲ್ಲಿ ರೆಕಾರ್ಡ್ ಆಗೋಗಿದೆ. ಅದರಿಂದ ಫುಟೇಜ್ ವೇಸ್ಟ್ ಆಯಿತು ಅಂತ ಬೇಜಾರಾಗೋ ಬದಲು ಸೊ ಅದನ್ನ ಹೇಗಾದ್ರೂ ಮಾಡಿ ರೆಡಿ ಮಾಡಬೇಕು ಅಂತ ಹೇಳಿ ಆ ವಿಡಿಯೋನಾಗೆ ನಾನೇ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಸೊ ಅಲ್ಲಿಂದ ನಾವು ಮುಂದೆ ಹೊರಟ ಮೇಲೆ ಮುಂದೆ ಹೋಗ್ತಾ ವ್ಯೂ ಇನ್ನೂ ಜಾಸ್ತಿನೇ ಆಗ್ತಿತ್ತು. ಸೊ ಕಮ್ಮಿ ಆಗ್ತಿರ್ಲಿಲ್ಲ. ಆ ನೇಚರ್ ಮಧ್ಯೆ ರೈಡ್ ಮಾಡ್ತಿರೋ ಫೀಲೇ ಬೇರೆ. ಆ್ಯಂಡ್ 2 ಕಣ್ಣು ಕೂಡ ಸಾರ್ತಿರ್ಲಿಲ್ಲ. ಸೊ ಬೆಟ್ಟಗಳನ್ನ ಕೊರೆದು ಮಾಡಿರೋ ರೋಡ್ಸು, ಮುಂದೆ ಕಾಣಿಸ್ತಿರೋ ಸಾಲು ಬೆಟ್ಟಗಳು, ನಿಜವಾಗ್ಲೂ ಆ ವ್ಯೂ ನೆಕ್ಸ್ಟ್ ಲೆವೆಲ್ ಅನಿಸ್ತಿತ್ತು. ಅದ್ರ ಜೊತೆ ಹೈವೇನು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ರೈಡ್ ಮಾಡ್ತಾ ಇನ್ನು ಉಳಿದಿದ್ದ ಹಾಫ್ ಜರ್ನಿ ಯಾವಾಗ ಕಂಪ್ಲೀಟ್ ಆಯ್ತು ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ. ಹೀಗೆ ರೈಡ್ ಮಾಡ್ತಾ ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಗಿದ್ವಿ. ಸೊ ನಮ್ಮ ಡೆಸ್ಟಿನೇಷನ್ಗೆ ಮುಂದೆ ಹೋಗಿ ನಾವು ಲೆಫ್ಟ್ ತಗೋಬೇಕಿತ್ತು. ಸೊ ಲೆಫ್ಟಲ್ಲಿ ಪೆನುಕೊಂಡ ಅಂತ ದೊಡ್ಡದಾಗಿ ಆರ್ಚ್ ಕೂಡ ಮಾಡಿದ್ದಾರೆ. ನಾವಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿಸಿ ತಮ್ಮನೇಲೂ ಕೂಡ ಒಂದು ಫೋಟೋಸ್ ತಗೊಂಡು, ನೀವೇನಾದರೂ ಆ ಫೋಟೋನ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಕ್ವಿಕ್ ಅಪ್ಡೇಟ್ಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀನಿ ನಿಮಗೆ. ಅದಾದ್ಮೇಲೆ ಅಲ್ಲಿಂದ ನಾವು ಮುಂದಕ್ಕೆ ಹೊರಟ್ವಿ. ಅಲ್ಲಿಂದ ಮುಂದೆ ಹೋಗಿದ ತಕ್ಷಣ ನೀವು ಮತ್ತೆ ಇನ್ನೊಂದು ಲೆಫ್ಟ್ ತಗೋಬೇಕು. ಸೊ ನೀವು ಇನ್ ಕೇಸ್ ಏನಾದರೂ ಸ್ಟ್ರೈಟ್ ಹೋದ್ರೆ ಅದು ಪೆನುಕೊಂಡ ಫೋರ್ಟ್‌ಗೆ ಕರ್ಕೊಂಡು ಹೋಗುತ್ತೆ. ಸೊ ಎಲ್ಲಾ ಬೈಕರ್ಸ್‌ನು ಮೇನ್ ಬರೋದು ನೋಡಕ್ಕೆ ಪೆನುಕೊಂಡ ಸನ್‌ರೈಸ್ ಪಾಯಿಂಟ್‌ನ. ಸೊ ಸನ್‌ರೈಸ್ ಪಾಯಿಂಟ್‌ಗೆ ಹೋಗ್ಬೇಕಂದ್ರೆ ನೀವು ಲೆಫ್ಟ್ ತಗೋಬೇಕು. ಸೊ ನಾವು ಕೂಡ ಗೊತ್ತಾಗದೆ ಮುಂದೆ ಹೋಗಿ ಯೂ ಟರ್ನ್ ತಗೊಂಡು ಬಂದ್ವಿ. ಯೂ ಟರ್ನ್ ತಗೊಂಡು ಬಂದು ಮತ್ತೆ ಲೆಫ್ಟ್ ತಗೊಂಡು ಮುಂದೆ ಹೋಗ್ತಾ, ಸೊ ನಿಮಗೆ ಫಸ್ಟ್ ಹೋಗಿದ ತಕ್ಷಣನೇ ಸಿಗೋದು ಚೆಕ್ ಪಾಯಿಂಟು. ಸೊ ಚೆಕ್ ಪಾಯಿಂಟ್ಸಲ್ಲಿ ಪೊಲೀಸರು ಸಹ ಇರ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಬೈಕ್‌ನ ಎಂಟ್ರಿ ಮಾಡಿಸಿ ಅಲ್ಲಿಂದ ನೀವು ಮುಂದೆ ಹೋಗಬೇಕು. ಸೊ ಎಂಟ್ರಿ ಮಾಡಿಸಿದಾದ್ಮೇಲೆ ನಿಮಗೆ ಎಂಟ್ರಿ ಫೀಸ್ ಕೂಡ 20 ರೂಪೀಸ್ ಇರುತ್ತೆ. ಸೊ 20 ರೂಪೀಸ್‌ನ ಪೇ ಮಾಡಿ, ಈಚ್ ಬೈಕ್‌ಗೆ 20 ರೂಪೀಸ್ ಪೇ ಮಾಡಿ ಸೊ ನೀವು ಅಲ್ಲಿಂದ ಮುಂದೆ ಹೋಗಬೇಕು. ಸೊ ಇಲ್ಲಿಂದ ಆಕ್ಚುಯಲ್ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಮುಂದೆ ನೋಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿಂದ ರೋಡ್ ಶುರು ಆಗುತ್ತೆ. ಸೊ ಇಲ್ಲಿಂದ ರೋಡ್ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಇದನ್ನು ಸೆಕೆಂಡ್ ಟೈಮ್ ಶೂಟ್ ಮಾಡ್ತಿರೋದು. ಸೊ ಇಲ್ಲಿ ನೋಡ್ಬೋದು ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ, ವ್ಯಾಲಿ ಥರ ಕಾಣಿಸುತ್ತೆ. ಸೊ ಆಲ್ರೆಡಿ ನಾನು ಮೇಲೆ ಹೊಟ್ಟೋಗಿದ್ದೆ. ಸೊ ಅಲ್ಲೋಗಿ ನೋಡ್ಕೊತಿದ್ದೀನಿ ಗೈಸ್. ಆ್ಯಕ್ಚುಲಿ ಆ್ಯಕ್ಷನ್ ಕ್ಯಾಮ್ರಾ ಬಂದು ಸ್ಲೋ ಮೋಷನ್ಗೆ ಬಿದ್ದುಬಿಟ್ಟಿದೆ. ಶೇಟ್, ತುಂಬಾ ಫುಟೇಜ್ ಹಾಳಾಯಿತು ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬಾ ಬೇಜಾರಾಗ್ತಿದೆ. ಸೊ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಓಕೆ ಬನ್ನಿ, ನಿಮಗೆ ಮತ್ತೆ ತೋರಿಸ್ತೀನಿ ರೋಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ರೋಡ್ ಮಾತ್ರ ಕ್ರೇಜಿ ಮಾಡಿದ್ದಾರೆ ಗೈಸ್. ನೋಡಿ ಇಲ್ಲಿ ಬಟ್ ತುಂಬಾ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಸ್ವಲ್ಪ ಸ್ಪೀಡ್ ನೀವೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಸೊ ಬನ್ನಿ ಮೇಲೆ ಹೋಗೋಣ. ಎಂಜಾಯ್ ದ ರೋಡ್ ಗೈಸ್. ಜಾಸ್ತಿ ದೊಡ್ಡ ಏರ್ ಪಿನ್ ಬೆಂಡ್ಸ್ ಏನೂ ಇಲ್ಲ. ಸೊ ಲೈಟಾಗೇ ಇದೆ. ಬಟ್ ಏನಂತಂದರೆ ಪ್ರಾಕ್ಟೀಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಕೇರ್ಫುಲ್ ಆಗಿರಬೇಕು ಸ್ಪೀಡ್ ಇದ್ದಾಗ. ಸೊ ಸ್ಟ್ರೈಟ್ ರೈಡ್ ಇದ್ದಾಗ ಯು ಕ್ಯಾನ್ ಅಟ್ಲೀಸ್ಟ್ ಫುಲ್ ಈ ಥರ. ಸೊ ಒನ್ಸ್ ಯು ಆರ್ ಹೆಡಿಂಗ್ ಟು ದ ಕರ್ವ್ ಅಂತಿದ್ದಾಗ ಸೊ ಯು ಹ್ಯಾವ್ ಟು ಸ್ಲೋ ಡೌನ್. ಸೊ ನಿಮಗೆ ಬೇಕಾಗಿರೋ ಕರೆಕ್ಟಾಗಿರೋ ಗೇರ್ಗೆ ಶಿಫ್ಟ್ ಮಾಡಿಕೊಂಡು ಸೊ ನೀವು ಫುಲ್ ತೊಗೋಬೇಕು. ಸೊ ಯಾವುದೇ ಕಾರಣಕ್ಕೂ ಬಂದಂಗೆ ಸೊ ನೀವು ಟರ್ನ್ ತೊಗೊಬಿಡ್ಬೋದು, ಬಿಡುವುದು ಮಾತ್ರ ಚಾನ್ಸ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡ್ರಿ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ಲಾಗಿ ಓಡಿಸ್ಬೇಕಷ್ಟೆ.
ನೋಡಿ ಇಲ್ಲಿ ನೋಡಿ ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ. ಸೊ ಬಾಯ್ಸ್ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ಸೊ ರೆಕಾರ್ಡ್ ಆಗ್ತಿದೆಯಾ? ಎಸ್, ರೆಕಾರ್ಡ್ ಆಗ್ತಿದೆ. ಆಗಲೇ ಅರ್ಧ ಫುಟೇಜು ನಿಜ ವೇಸ್ಟ್ ಆಗಿದೆ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ, ಇನ್ ಕೇಸ್ ಏನು ಫುಟೇಜ್ ಸಿಕ್ಕರೆ ಜಸ್ಟ್ ಮೇಯ್ನ್ಗೆ ವಾಯ್ಸ್ ಓವರ್ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಪಾಲಿಗೆ ಬಂದಿದ್ದೆ ಪಂಚಾಮೃತ. ಆ ಥರ ಅಪ್ಪೆಲ್ಲ ನೀವು ತೊಗೋಬೇಕು ಅಂದರೆ ಕರು ತೊಗೊಂಡಾಗ ಬೆಟರ್ ಯು ಶುಡ್ ಶಿಫ್ಟ್ ಸೆಕೆಂಡ್ ಗೇರ್. ಸೊ ಸೆಕೆಂಡ್ ಗೇರ್ ತೊಗೊಂಡ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನೀವು ಕೇಳ್ದಂಗೆ ಕೇಳುತ್ತೆ ಗಾಡಿ, ಅದರ್ವೈಸ್ ಫುಲ್ ಆಗಲ್ಲ ಗಾಡಿ. ನೋಡಿ ಈ ಥರ ಹೈಟ್ ಬರುತ್ತಲ್ಲ. ಸೊ ನೀವು ಲಾಂಗ್ ಹೋದ್ರೂ ಪರವಾಗಿಲ್ಲ, ಆ ಕಡೆ ಗಾಡಿ ನೋಡ್ಕೋಬೇಕು. ನೋಡಿಕೊಂಡು ಸ್ವಲ್ಪ ಲಾಂಗಾಗಿ ತೊಗೊಂಡ್ರೆ ಬೆಸ್ಟ್. ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಆ್ಯಕ್ಚುಲಿ ರೋಡ್ ಮಾತ್ರ. ಇಲ್ಲೆಲ್ಲ ಈ ಥರ ರೋಡ್ ಮಾಡೋದು ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು. ಇಲ್ಲೂ ಮಾತ್ರ ವ್ಯಾಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ. ಸ್ವಲ್ಪ ಟಾಪಲ್ಲೇ ಜಾಸ್ತಿ, ಸ್ವಲ್ಪ ಹೈಟ್ ಜಾಸ್ತಿ ಇರೋದು, ಅಷ್ಟು ಬಿಟ್ಟರೆ ಏನಿಲ್ಲ. ಮೇಲೆ ಬಂದಿದ್ದೀವಿ. ಸೊ ನೋಡ್ಬೇಕು ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಪೋರ್ಟ್ದೆಲ್ಲ ಇದೆ. ಸೊ ಇದಿಷ್ಟು ಈ ಥರ ಕಾಣಿಸುತ್ತೆ. ಮೇಲ್ಗಡೆ ಟಾಪಲ್ಲಿ ಇದ್ದೀವಿ. ಆ್ಯಕ್ಚುಲಿ ಮೇಯ್ನ್ ಒಂದು ಈ ಸ್ಪಾಟ್ಗೆಲ್ಲ ಬರೋದು ಮುಂದೆ ಇದೆ. ಸೊ ತೋರಿಸ್ತೀನಿ ನಿಮಗೆ. ಸೊ ಅದನ್ನು ಪಾರ್ಟ್ 2 ಆಗಿ ಹಾಕ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂಷನ್ ನೋಡಿ. ಸೊ ಇದಿಷ್ಟು ಸೊ ಪೆನುಕೊಂಡಾಗ ಬಂದಿರೋ ರೈಡ್ ಆಯ್ತು ಗೈಸ್. ನೋಡಿ ಗಾಡಿ ಇಲ್ಲಿ ನಿಂತಿದೆ. ಸೊ ಅದು ಅಂಟರ್ ಅಲ್ಲಿ ನಿಂತಿದೆ. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಗೈಸ್. ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ತುಂಬಾ ಥ್ಯಾಂಕ್ ಯು ಸೊ ಮಚ್. ಸೊ ಇಷ್ಟು ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್ ಬಾಯ್.